ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಈತನ ಹೆಸರು ರಾಮಶಂಕರ್ ಯಾದವ್ ಅಂತೇಳಿ. ಈತನಿಗೆ ಟಿನ್ನು ಯಾದವ್ ಅಂತಲೂ ಕರೀತಾರೆ. ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಯಾದವ್ ಅಂತ ಬೇಕಾದ್ರೆ ಹೇಳಿ. ಈತ ಮೊನ್ನೆವರೆಗೂ 3 ಚಕ್ರದ ಟೆಂಪೋಗಳನ್ನು ಓಡಿಸ್ತಾ ಇದ್ದ ಅಯೋಧ್ಯ ನಗರದಲ್ಲಿ. ಈತನ ತಂದೆ ಒಬ್ಬ ಚಹಾ ಅಂಗಡಿಯನ್ನು ನಡೆಸುವಂಥ ಒಂದು ಪೆಟ್ಟಿ ಚಹಾದ ಅಂಗಡಿ. ಈತ ಟೆಂಪೋ ಓಡಿಸ್ಕೊಂಡು ಓಡಾಡ್ತಾ ಇದ್ದಂಥ ವ್ಯಕ್ತಿ. ಬಡತನ, ಕಡು ಬಡತನ. ಮುಂದೆ ಈತ ಇದ್ದಕ್ಕಿದ್ದ ಹಾಗೆ ಅಗರ್ಭ ಶ್ರೀಮಂತನಾಗಿಬಿಡ್ತಾನೆ. ಎಷ್ಟು ಶ್ರೀಮಂತ ಆಗ್ತಾನೆ ಅಂದರೆ ಈತನ ಹೆಸರಿನಲ್ಲಿ ಹೋಟೆಲ್ಗಳಾಗ್ತವೆ, ಹಾಸ್ಟೆಲ್ಗಳಾಗ್ತವೆ, 4-5 ಕಾರುಗಳನ್ನು ಹೊಂತಾನೆ, ಬೇಕಾದಷ್ಟು ಕೆಲಸಗಾರರು ಬರ್ತಾರೆ. ಈ ರೀತಿ ಬೇಕಾದಷ್ಟು ಉದಾಹರಣೆಗಳನ್ನು ನಮ್ಮ ಜೀವನದಲ್ಲಿ ನಮ್ಮ ಕಣ್ಣೆದುರಿಗೆ ಬೇಕಾದಷ್ಟು ವ್ಯಕ್ತಿಗಳನ್ನು ನಾವು ನೋಡಿರ್ತೀವಿ. ಹಾಗೆ ಆತ ದಿಢೀರ್ ಶ್ರೀಮಂತರಾಗಿದ್ದನ್ನು ನೋಡಿ ನಮ್ಮ ಅದೃಷ್ಟವನ್ನು ನಾವು ಹಳಿತಾ ಇರ್ತೀವಿ. ನಮ್ಮ ನಶೀಬೇ ಸರಿ ಇಲ್ಲ ಅಂತ ಶಪಿಸ್ತಾ ಇರ್ತೀವಿ. ವಾಸ್ತವವಾಗಿ ಈ ವ್ಯಕ್ತಿ ಹೇಗೆ ಅಷ್ಟು ದುಡ್ಡು ಮಾಡದ ಅಂತ ರಹಸ್ಯವನ್ನು ಭೇದಿಸಿದಾಗ ಕೆಲವರಿಗೂ ಸವಾಲುಗಳನ್ನು ಎದುರಿಸಿ ಭಾಳ ದೊಡ್ಡ ಮಟ್ಟದ ಚಾಲೆಂಜ್ಗಳನ್ನು ತೆಗೆದುಕೊಂಡು, ರಿಸ್ಕ್ ತೆಗೆದುಕೊಂಡು ದೊಡ್ಡವರಾದವರು ಇದ್ದಾರೆ. ಆದರೆ ವಾಮಮಾರ್ಗ ಹಿಡಿದು ಯಾರು ಈ ದಾರಿಯನ್ನು ಹಿಡಿದಿದ್ದಾರೋ ಅವರು ಎಲ್ಲಿರ್ತಾರೆ ಅಂದರೆ ಮುಂದೆ ಜೈಲಿನಲ್ಲಿ ಇರ್ತಾರೆ, ಇಲ್ಲೇ ಕೋರ್ಟ್ನಲ್ಲಿ ಓಡಾಡ್ತಾ ಇರ್ತಾರೆ, ಪೊಲೀಸ್ ಸ್ಟೇಷನ್ ಮುಂದೆ ಅಲಿತಾ ಇರ್ತಾರೆ. ಈ ರಾಮಶಂಕರ್ ಯಾದವ್ ಕತೆ ಅಲ್ಲಿಗೆ ಬರುತ್ತೆ. ಇದು ರಾಮ ಮಂದಿರ ಟ್ರಸ್ಟ್ ಇದೆಯಲ್ಲ, ಅಯೋಧ್ಯ ಶ್ರೀ ರಾಮ ಮಂದಿರದ ನ್ಯಾಸ್ ಅಂತ ಹೇಳ್ತಾರೆ ಅದಕ್ಕೆ. ಅಲ್ಲಿ ಚಂಪತ್ರಾಯ್ ಅಂತೇಳಿ ಪ್ರಧಾನ ಕಾರ್ಯದರ್ಶಿಗಳು ತಮ್ಮ ಇಡೀ ಜೀವಿತಾವಧಿಯನ್ನು ಶ್ರೀರಾಮ ಮಂದಿರಕ್ಕೋಸ್ಕರವೇ ಮುಡಿಪಾಗಿಟ್ಟಂಥ ವೃದ್ಧ ವ್ಯಕ್ತಿ. 24 ಗಂಟೆಯೂ ಶ್ರೀರಾಮ ಜಪ, ಮಂದಿರ ಆಗಬೇಕು ಅಂತ ಸಂಕಲ್ಪ ಮಾಡಿ ಜೀವನವನ್ನು ತೆಗೆದಂಥ ಮನುಷ್ಯ. ಆತನ ಬಳಿ ಈತ ಡ್ರೈವರ್ ಆಗಿ ಬರ್ತಾನೆ. ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಯಾದವ್ ಬರ್ತಾನೆ. ಅತ್ಯಂತ ನಿಷ್ಠ. ಆಮೇಲೆ ಚಂಪತ್ರಾಯ್ ಅವ್ರನ್ನ ಭೇಟಿ ಆಗಲಿಕ್ಕೆ ದೇಶದ ದೊಡ್ಡ ದೊಡ್ಡ ಗಣ್ಯರು ಬರ್ತಾ ಇರ್ತಾರೆ. ಯಾಕೆಂದರೆ ಅಂಥ ಟ್ರಸ್ಟ್ ಅದು, ಮುಂದೆ ರಾಮ ಮಂದಿರ ನಿರ್ಮಾಣ ಆಗುವಂಥ ಟ್ರಸ್ಟ್ ಅಲ್ವಾ ಅದು. ಆ ಕಾಲಘಟ್ಟದಲ್ಲಿ ಈತ ಸೇರಿಕೊಂಡಿರೋದು ಈ ದೇಶದ ಪ್ರಧಾನಿಯಿಂದ ಹಿಡಿದು, ಮುಖ್ಯಮಂತ್ರಿಗಳಿಂದ ಹಿಡಿದು, ಸಚಿವರು, MLAಗಳು, MP ಗಳು ಎಲ್ಲ ಬರ್ತಾ ಇರ್ತಾರೆ, ದಾನಿಗಳು ಬರ್ತಾ ಇರ್ತಾರೆ. ಈತ ತುಂಬ ವಿಶ್ವಾಸಿಕನಾಗಿ ಚಂಪತ್ರಾಯ್ ಅವ್ರ ಜೊತೆ ಇರ್ತಾನೆ. ಹೀಗಿರೋ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಶ್ರೀಮಂತನಾಗಿದ್ದ ಬಗ್ಗೆ ಎಲ್ಲರೂ ಹುಬ್ಬೇರಿಸ್ಲಿಕ್ಕೆ ಶುರು ಮಾಡ್ತಾರೆ. ಅವರ ಕುಟುಂಬದಲ್ಲಿಯೇ ಗಾಸಿಪ್ಗಳು ಶುರುವಾಗ್ತವೆ. ಈ ಮಧ್ಯೆ ಇದ್ದಕ್ಕಿದ್ದ ಹಾಗೆ ಮೊನ್ನೆ ನಿಮ್ಗೆ ಈಗಾಗಲೇ 2 ಸಂಚಿಕೆಯಲ್ಲಿ ಹೇಳಿದ್ದೇನೆ, ಅಖಿಲೇಶ್ ಯಾದವ್ ಇದ್ರ ಮೇಲೆ ಭಾಳ ದೊಡ್ಡದಾದಂಥ ಆರೋಪವನ್ನು ಮಾಡ್ತಾರೆ. ಶ್ರೀರಾಮ ಮಂದಿರದಲ್ಲಿ ಭಾಳ ದೊಡ್ಡ ಮಟ್ಟದ ಆರ್ಥಿಕ ಹಗರಣ ಆಗಿದೆ. ಜನರಿಂದ ಬಂದಂಥ ದೇಣಿಗೆ ದುಡ್ಡು ಏನಿದೆ, ದಾನದ ದುಡ್ಡು, ಹರಕೆ ದುಡ್ಡು ಏನಿದೆ, ಅದನ್ನು ಲಪಟಾಯಿಸಲಾಗಿದೆ. ಭಾಳ ದೊಡ್ಡ ಮಟ್ಟದ ಅಕ್ರಮ ನಡೆದಿದೆ. ಸನಾತನ ಧರ್ಮಕ್ಕೆ ಭಾಳ ದೊಡ್ಡ ಕಳಂಕವನ್ನು ಉಂಟು ಮಾಡುವಂಥ ಕೆಲಸ ಆಗ್ತಾ ಇದೆ ಅಂತ ಅಖಿಲೇಶ್ ಯಾದವ್. ಚಂಪತ್ರಾಯ್ ಇದ್ದವರು ಮತ್ತು ನೃಪೇಂದ್ರ ಮಿಶ್ರಾ ಅಂತೇಳಿ ನರೇಂದ್ರ ಮೋದಿ ಜೊತೆ 10 ವರ್ಷ ಕಾಲ ಪ್ರಿನ್ಸಿಪಲ್ ಸೆಕ್ರೆಟರಿ ಕೆಲಸ ಮಾಡಿದ ಮನುಷ್ಯ ಅವರು. ನೃಪೇಂದ್ರ ಮಿಶ್ರಾ ಅತ್ಯಂತ ಪ್ರಾಮಾಣಿಕ, ಅತ್ಯಂತ ದಕ್ಷ. ಅದಾದಮೇಲೆ ಅವ್ರನ್ನ ಅಯೋಧ್ಯೆ ಶ್ರೀರಾಮ ಮಂದಿರನ ಜವಾಬ್ದಾರಿ ನಿರ್ವಹಣೆಗೆ ನರೇಂದ್ರ ಮೋದಿ ಅವರು ಕಳಿಸ್ಕೊಡ್ತಾರೆ. ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ಗೆ ಅಯೋಧ್ಯೆ ಶ್ರೀರಾಮ ಮಂದಿರ ಅಂದರೆ ಅದು ರಾಮನ ಪಾದುಕೆ, ಅಲ್ಲೇ ತಮ್ಮ ಜೀವನ ಅಂತ ತೀರ್ಮಾನ ಮಾಡಿದಂಥ ವ್ಯಕ್ತಿಗಳು. ಅವಕಾಶ ಸಿಕ್ಕಾಗಲೆಲ್ಲ ಯೋಗಿ ಆದಿತ್ಯನಾಥ್ ಅಲ್ಲಿಗೆ ಬರ್ತಾರೆ. ನಿನ್ನೆ ಕೂಡ ಬಂದಿದ್ದರು. ಅದರ ಮುಂದಿನ ಬೆಳವಣಿಗೆ ಆಮೇಲೆ ಹೇಳ್ತೇನೆ. ಈಗ ವಿಷಯ ಅಲ್ಲಿಗೆ ಬರುತ್ತೆ, ಯೋಗಿ ಅವ್ರ ಬಳಿನೇ ಬರೋದು. ಹೀಗಿರುವಾಗ ಯಾವಾಗ ಅಖಿಲೇಶ್ ಯಾದವ್ ಹೇಳಿದ್ರು ಇದರ ತನಿಖೆಯನ್ನು ಮಾಡಲಿಕ್ಕೆ ಚಂಪತ್ರಾಯ್ ಆದೇಶ ಮಾಡ್ತಾರೆ. ಸರ್ಕಾರಕ್ಕೆ ಕೇಳ್ಕೊತಾರೆ. ಸರ್ಕಾರ SIT ನೇಮಕಾತಿ ಮಾಡುತ್ತೆ. SIT ನೇಮಕಾತಿ ಮಾಡಿ ಇದರ ಬಗ್ಗೆ 3 ಜನ ಅಧಿಕಾರಿಗಳು ನೇಮಕ ಮಾಡ್ತಾರೆ. ನಿಮ್ಗೆ ಹೇಳಿದ್ದೇನೆ, ಅದು ಒಬ್ಬ IG ಇರ್ತಾರೆ, ಒಬ್ಬ ಡಿವಿಷನಲ್ ಕಮಿಷನರ್, ಒಬ್ಬ ಫೈನಾನ್ಸ್ ಸೆಕ್ರೆಟರಿ ಆಫ್ ಉತ್ತರ ಪ್ರದೇಶ್ ಗೌರ್ಮೆಂಟ್. 3 ಜನ ಸೇರಿ ಇದರ ತನಿಖೆಯನ್ನು ಶುರು ಮಾಡ್ತಾರೆ. ಶುರು ಮಾಡಿದಾಗ ನೋಡಿದರೆ ಈ ಮನುಷ್ಯ ರಾಮಶಂಕರ್ ಯಾದವ್ ಯಾವ ರೀತಿ ಲೂಟಿ ಮಾಡಿದ್ದಾನೆ ಅಂದರೆ, ಈತೊಬ್ಬನಲ್ಲ, ಈತನ ಜೊತೆ ಅನಿಲ್ ಮಿಶ್ರಾ ಅಂತ ಇನ್ನೊಬ್ಬ ಇದ್ದಾನೆ, ಒಬ್ಬ ಗೋವಿಂದ ರಾವ್ ಅಂತ ಇದ್ದಾನೆ. 3 ಜನ ಇದರಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರೋ ಹೆಸರು. ಇನ್ನೂ ಬೇರೆ ಬೇರೆಯವರು ಇದ್ದಾರೆ. ಶ್ರೀರಾಮನಿಗೆ, ಅಯೋಧ್ಯ ಶ್ರೀರಾಮನಿಗೆ ಹಾಕಲಿಕ್ಕೆ ಕೊಟ್ಟಂಥ 5 kg ಬೆಳ್ಳಿಯ ಹಾರವನ್ನು ಈತ ಮನೆಯಲ್ಲಿ ಇಟ್ಕೊಂಡಿದ್ದ. ಬೆಳ್ಳಿಯ ಪಾದುಕೆಗಳನ್ನ ಈತ ಮನೆಯಲ್ಲಿ ಇಟ್ಕೊಂಡಿದ್ದ. ಜೊತೆಗೆ ಈತ ಬಂದಿರುವಂಥ ಡೊನೇಷನ್ ದುಡ್ಡನ್ನು ಲಪಟಾಯಿಸಿ ಹಾಸ್ಟೆಲ್ ಕಟ್ಟಿದ್ದಾನೆ, ಲಖನೌನಲ್ಲಿ ಪ್ರಾಪರ್ಟಿ ಮಾಡಿದ್ದಾನೆ, ಅಯೋಧ್ಯೆಯಲ್ಲಿ ಪ್ರಾಪರ್ಟಿ ಮಾಡಿದ್ದಾನೆ, 5-6 ಕಾರುಗಳನ್ನು ಖರೀದಿ ಮಾಡಿದ್ದಾನೆ, ಜೊತೆಗೆ 5-6 ಆಳು ಕಾಳುಗಳನ್ನು, ಡ್ರೈವರ್ಗಳನ್ನ ಎಲ್ಲರನ್ನೂ ನೇಮಕಾತಿ ಮಾಡಿಕೊಂಡಿದ್ದಾನೆ. ಈಗ ಈತ ಚಂಪತ್ರಾಯ್ ಅವರಿಗೆ ಡ್ರೈವರ್ ಅಲ್ಲ, ಅವರ ಪರ್ಸನಲ್ ಸೆಕ್ರೆಟರಿ. ಪರ್ಸನಲ್ ಸೆಕ್ರೆಟರಿಗಿಂತ ಒಂದು ಉನ್ನತ ಹುದ್ದೆ ಯಾವುದಾದ್ರೂ ಇದ್ದರೆ ಅದು ಈತನೇ, ಟಿನ್ನು ಯಾದವ್. ಹೆಂಗಿದೆ ಸ್ವಾಮಿ ಕತೆ ಇದು? ನಿನ್ನೆ ಅಯೋಧ್ಯೆಗೆ ಬರ್ತಾರೆ ನಮ್ಮ ಯೋಗಿ ಮಹಾರಾಜ್.
ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅವರು. ಏನಂತ? ಚಂಪತ್ರಾಯ್ ನನ್ನ ಬಳಿ ಎಲ್ಲಿಯೂ ಸುಳಿಯಕೂಡದು. ನಾನು ಚಂಪತ್ರಾಯನನ್ನು ಭೇಟಿ ಆಗ್ತೀನಿ ಅಂತ ಎಲ್ಲಿಯೂ ಕೂಡ ಅನಿಸಬಾರ್ದು, ಮತ್ತು ನಾನು ಚಂಪತ್ರಾಯನ ಭೇಟಿ ಆಗೋದಿಲ್ಲ. ಏಕೆಂದರೆ ಆತ ತನ್ನ ಇಡೀ ಜೀವನವನ್ನು ಈ ದೇವಸ್ಥಾನದ ಕೈಂಕರ್ಯಕ್ಕೋಸ್ಕರವೇ ಬದುಕಿರಬಹುದು, ಜೀವನವನ್ನು ತೆಗೆದಿರಬಹುದು. ಆದರೆ ಅವರ ಮೇಲೆ ಭಾಳ ದೊಡ್ಡದಾದಂಥ ಕಳಂಕ ಬಂದಿದೆ. ಅವರಿಗೆ ನಾವು ಇದನ್ನು ಬಿಟ್ಟುಕೊಟ್ಟಿದ್ವಿ ನಡೆಸಿ ಚೆನ್ನಾಗಿ ಅಂತ. ಇದಕ್ಕೋಸ್ಕರ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಅಷ್ಟಾದ ಮೇಲೆಯೂ ಅವರ ನೆರಳಿನ ಕೆಳಗಡೆ, ಅವರ ಕಾಲ ಕೆಳಗಡೆ ಈ ರೀತಿಯದಾದಂಥ ಹಗರಣ ಆಗತ್ತೆ ಅಂದರೆ ಅಂಥ ವ್ಯಕ್ತಿಯನ್ನು ನಾನು ಭೇಟಿ ಆಗಬಾರ್ದು. ಯಾಕೆ ಭೇಟಿ ಆಗಬಾರ್ದು? ಯಾಕೆ ಭೇಟಿ ಆಗಬಾರ್ದು ಅಂದರೆ, ಈಗ ತನಿಖೆ ನಡೀತಾ ಇದೆ. 7 ದಿನ ಪ್ರಥಮ ಮಾಹಿತಿ ವರದಿಯನ್ನು ಕೊಡಲಿಕ್ಕೆ ಕೊಟ್ಟಂಥ ಗಡುವು, 15 ದಿವಸ ಅಂತಿಮ ವರದಿ ಕೊಡಲಿಕ್ಕೆ ಬೇಕಾದಂಥ ಗಡುವು. ನಿನ್ನೆ ಭಾಷಣ ಮಾಡಿದರು ಯೋಗಿ ಆದಿತ್ಯನಾಥ್. ಎಷ್ಟು ಅದ್ಭುತವಾಗಿ ಭಾಷಣ ಮಾಡಿದರು ಅಂದರೆ ನನಗೆ ಖುಷಿಯಾಗಿಬಿಡ್ತೀವಿ. ಅವ್ರು ಹೇಳ್ತಾರೆ, ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರಲ್ಲ ಈತ, ಅಖಿಲೇಶ್ ಯಾದವ್ ಹೆಸರು ಹೇಳಲ್ಲ ಅವರು, ಇವರ ತಂದೆ ಇಲ್ಲಿಯ ಸರಯೂ ನದಿಯಲ್ಲಿ ರಕ್ತವನ್ನು ಹರಿಸಿದ್ದಾರೆ. ನಮ್ಮ ರಾಮ ಭಕ್ತರನ್ನ ಗುಂಡು ಹೊಡೆದು ರಸ್ತೆಯಲ್ಲಿ ರಕ್ತ ಚೆಲ್ಲುವ ಹಾಗೆ ಮಾಡಿದ್ದಾರೆ. ನಾವು ತಪಸ್ಸನ್ನು ಮಾಡಿ ಅಯೋಧ್ಯೆ ರಾಮ ಮಂದಿರವನ್ನು ಕಟ್ಟಿದ್ದೇವೆ, ಇದ್ರ ಮೇಲೆ ಕಳಂಕ ಬರಲಿಕ್ಕೆ ನಾನು ಬಿಡೋದಿಲ್ಲ. ಎಂಥ ಮಾತ್ರೆ ಅದು! ನಮ್ಮ ಚಾರಿತ್ರ್ಯದ ಬಗ್ಗೆ ನೀವು ಮಾತಾಡಬೇಡಿ. ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗೇ ಆಗುತ್ತದೆ. ಆದರೆ ಸನಾತನ ಧರ್ಮದ ವಿರುದ್ಧ ನಿಮ್ಮ ಧೋರಣೆ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡಿ. ಇನ್ನೊಂದು ಪಕ್ಷ ಇದೆ. ಆ ಪಕ್ಷದವರು ರಾಮ ಮಂದಿರದ ವಿಚಾರದಲ್ಲಿ ರಾಮ ಎನ್ನುವುದು ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ಕೋರ್ಟಿನಲ್ಲಿ ಅಫಿಡೇವಿಟ್ ಕೊಟ್ಟಿದ್ರು, ಕಾಂಗ್ರೆಸ್ ಬಗ್ಗೆ ಹೇಳಿದ್ರು. ಯಾಕೆಂದರೆ ಕಾಂಗ್ರೆಸ್ ಕೂಡ ಅಯೋಧ್ಯೆಯಲ್ಲಿ ಭಾಳ ದೊಡ್ಡದಾದಂಥ ಈ ರೀತಿ ಹಗರಣ ಆಗಿದೆ, ಹಿಂದೂಗಳಿಗೆ ಅವಮಾನ, ಶ್ರೀರಾಮನಿಗೆ ಅವಮಾನ ಅಂತ ಕತೆ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿಯ ರಾಜ್ಯಾಧ್ಯಕ್ಷ ಅಜಯ್ ರಾಯ್ನಿಂದ ಹಿಡಿದು ಎಲ್ಲರೂ ಅದೇ ಮಾತಾಡ್ತಾ ಇರೋದು. ಯಾಕೆಂದರೆ ಅಪ್ಪಿತಪ್ಪಿ ಸಿಕ್ಕಿರೋ ಅವಕಾಶ ಅಲ್ವಾ. ರಾಮ ಮಂದಿರದ ಮೇಲೆ ಬೇರೆ ಯಾವುದೇ ರೀತಿಯದಾದಂಥ ಕಳಂಕವನ್ನು ಹೊರಿಸಲಿಕ್ಕೆ ಇವ್ರಿಗೆ ಸಾಧ್ಯವೇ ಆಗಿಲ್ಲ ಇಲ್ಲಿವರೆಗೂ. ಈಗ ಅಪ್ಪಿತಪ್ಪಿ ಇಂಥದ್ದೊಂದು ಹಗರಣ ಸಿಕ್ಕಾಕ್ಕೊಂಡಿದೆ. ಸಿಕ್ಕಾಕ್ಕೊಂಡ ತಕ್ಷಣ ಅದನ್ನು ಇಟ್ಕೊಂಡು ರಾಮ ಮಂದಿರದ ಹೆಸರಿನಲ್ಲಿ ಈ ರೀತಿಯದಾದಂಥ ದಂಧೆಗಳು ನಡೀತಾ ಇದ್ದಾವೆ, ಇದನ್ನು ನಂಬೇಡಿ ಅಂತ ಹಿಂದೂಗಳಲ್ಲಿ ಇವರು ಏನು ಪರೋಕ್ಷವಾಗಿ ಜನರಲ್ಲಿ ಗೊಂದಲ ಉಂಟು ಮಾಡಲಿಕ್ಕೆ ರಾಜಕೀಯ ಮಾಡೋದು. ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ಅವೆಲ್ಲ ಸಾಧ್ಯವಿಲ್ಲ. ನೋಡಿ, ಮೂಡ ಹಗರಣ ಇತ್ತು ಕರ್ನಾಟಕದಲ್ಲಿ. ಹಗರಣ ಆದಾಗ ಸೈಟ್ ತೊಗೊಂಡಿದ್ದಾರೆ ಸಿದ್ದರಾಮಯ್ಯ ಅಂತಂದರು. ಸಿದ್ದರಾಮಯ್ಯ ಏನು ಮಾಡಬೇಕಾಗಿತ್ತು? ಫಸ್ಟ್ ಮಾಡಬೇಕಾದ ಕೆಲಸ ಅಕಸ್ಮಾತ್ ಸೈಟ್ಗಳಿಗೆ ಕೊಟ್ಬಿಡೋಣ ವಾಪಸ್, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಏನೋ ಆಗಿದೆ ಅದು ತೊಗೊಂಡು. ತನಿಖೆ ಮಾಡೋದಾದ್ರೆ ನನ್ನ ಸರ್ಕಾರ ಮಾಡೋದಿಲ್ಲ, ಬೇರೆ ಯಾರನ್ನಾದ್ರೂ ನೇಮಕಾತಿ ಮಾಡಿ ನಾವು ಯಾಕ್ರಿ ನಮ್ಮ ಸರ್ಕಾರದಲ್ಲಿ ನಮ್ಮ ಅಧೀನದಲ್ಲಿರುವ ಅಧಿಕಾರಿಗಳು ನಮ್ಮನ ಮೇಲೆ ಹೇಗೆ ತನಿಖೆ ನಡೆಸಲಿಕ್ಕೆ ಸಾಧ್ಯ? ಕರೆಸಿ CBIನ ಮಾಡಲಿ ಅವರು ಎನ್ಕ್ವೈರಿ, ನೋಡೋಣ. ನಾನೇನಾದರೂ ಹಗರಣ ಮಾಡಿದ್ದೆ ನಿಜ ಆಗಿದ್ದರೆ, ನಾನೇನಾದರೂ ಆಸ್ತಿ ಲಪಟಾಯಿಸಿದ್ದೆ ಆದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ನಾನು ಜಮೀನನ್ನು ಕಿತ್ಕೊಂಡಿದ್ದೆ ಆಗಿದ್ದರೆ, ಸೈಟ್ಗಳನ್ನ ಮಾಡ್ಕೊಂಡಿದ್ದೆ ಆದರೆ ನಂಗೆ ಶಿಕ್ಷೆ ಆಗಲಿ ಅಂತ ಹೇಳಬೇಕಾಗಿತ್ತು. ಇಲ್ಲ ಸೆಂಟ್ರಲ್ನವರೆಲ್ಲ ಬರೋಂಗಿಲ್ಲ, ಇಲ್ಲಿ ನಾವೇ ತನಿಖೆ ಮಾಡೋರು ಇವ್ರು ಖಡಕ್ ಸೆಲ್ಯೂಟ್ ಹೊಡೆಯುವಂಥ ಅಧಿಕಾರಿಗಳು ಇವ್ರು ತನಿಖೆ ಮಾಡಿ ದೋಷ ಮುಕ್ತ ಮಾಡಿ ಮುಗಿಸ್ಬಿಟ್ರು. ಇದು ನಮ್ಮಲ್ಲೇ ನಡೆಯುವ ಎನ್ಕ್ವೈರಿ. ಅಲ್ಲಿ ಯೋಗಿ ಆದಿತ್ಯನಾಥ್ ನನ್ನ ಕಣ್ಣೆದುರುಗಡೆ ನುಸುಳಬಾರದು ಚಂಪತ್ರಾಯ್. ಆತ ಎಷ್ಟೇ ಚಾರಿತ್ರ್ಯವಂತನಾಗಿರಬಹುದು, ಎಷ್ಟೇ ಪ್ರಾಮಾಣಿಕನಾಗಿರ್ಬೋದು, ಎಷ್ಟೇ ಕೆಲಸ ಮಾಡಿ ನನ್ನ ಎದುರಿಗೆ ಬರಬಾರ್ದು. ಇದು ಒಂದು ಆಡಳಿತದ ನಿಷ್ಪಕ್ಷಪಾತ ಧೋರಣೆಯನ್ನು ತೋರಿಸುತ್ತೆ, ಪಾರದರ್ಶಕತೆಯನ್ನು ತೋರಿಸುತ್ತೆ, ಮತ್ತು ಒಬ್ಬ ವ್ಯಕ್ತಿಯ ಅಭೀಪ್ಸೆ ಏನಿದೆ ಅನ್ನೋದನ್ನು ಹೇಳುತ್ತೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.